ಬೆಳಕೇರಿದೆ ಭಿನ್ನಮತ. ಮನೆ ದೇವರ ಮೊರೆ ಹೋಗಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು. ಸ್ವಪಕ್ಷದ ವಿರೋಧಿಗಳನ್ನು ಹಣಿಯಲು ದೇವರ ಮೊರೆ. ಕಾರ್ತಿಕ ಮಾಸದ ಕೊನೆಯ ದಿನ ಅಮಾವಾಸ್ಯೆ ಹಿನ್ನೆಲೆ. ಸೊ ಇವತ್ತು ಮನೆ ದೇವರ ಪೂಜೆ KR ಪೇಟೆ ಗವಿ ಮಠದಲ್ಲಿರುವ ಸ್ವತಂತ್ರ ಸಿದ್ಧಲಿಂಗೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಸಂಜೆ 4 ಗಂಟೆಗೆ ಹುಟ್ಟೂರು ಬುಕ್ಕನಕೆರೆಯ ಗೋಗಲಮ್ಮನಿಗೂ ಕೂಡ ಅವರು ಪೂಜೆಯನ್ನು ಸಲ್ಲಿಸ್ತಾರೆ. ಆದರೆ ಯಡಿಯೂರಪ್ಪನವ್ರ ವಿರುದ್ಧ, ವಿಜಯೇಂದ್ರ ವಿರುದ್ಧ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಗುಡುಕ್ತಾ ಇರ್ತಕ್ಕಂಥದ್ದು, ಭಿನ್ನಮತ ಜೋರಾಗಿರ್ತಕ್ಕಂಥದ್ದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಅವರು ಮನೆ ದೇವರ ಮೊರೆಗೆ ಹೋಗಿದ್ದಾರೆ. BS ಯಡಿಯೂರಪ್ಪನವರು ಅವರ ಹುಟ್ಟೂರು ಮಂಡ್ಯದ ಬೂಕನಕೆರೆ ಅಂತ, ಅಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಆಮೇಲೆ ಅವರೆಲ್ಲ ದೇವರ ಭಕ್ತರು. ಸಾಮಾನ್ಯವಾಗಿ ಅವರು ದೇವೇಗೌಡರ ಕುಟುಂಬ ಎಂಥ ಸಂದರ್ಭದಲ್ಲೂ ಕೂಡ ಹೋಗ್ತಾರೆ. ಕೊನೆ ಕಾರ್ತಿಕ ಮತ್ತು ಜೊತೆಗೆ ಈಗ ಪ್ರಮುಖವಾಗಿ ಅಮಾವಾಸ್ಯೆ, ಕಾರ್ತಿಕ ಅಮಾವಾಸ್ಯೆ. ಸಿದ್ಧಲಿಂಗೇಶ್ವರ ಸ್ವಾಮಿ, ಈ ಗವಿಮಠದ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಮಗೆ ಭಾಳ ಪವಿತ್ರವಾದಂಥದ್ದು. ನಮ್ಮ ತಂದೆಯವರು ವರ್ಷ ಕಾಲ ಇಲ್ಲೇ ಇದ್ದು ಸ್ನಾನ ಮಾಡುತ್ತಾ ಪೂಜೆ ಮಾಡ್ತಾ ಇದ್ದದ್ದು ಸಹ ಇವತ್ತು ನೆನಪಿದೆ. ಆ ರೀತಿಯ ಒಂದು ಶಕ್ತಿ ಭಕ್ತಿ ಕೇಂದ್ರ ಇದು. ಅಲ್ಲಿ ಸ್ವಾಮಿಯ ದರ್ಶನ ಮಾಡೋಕ್ಕೋಸ್ಕರ ನಾನು ಬಂದಿದ್ದೇನೆ. ಎಲ್ಲ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ಸಕಾಲಕ್ಕೆ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿ ಇರುವಂತೆ ಆಶೀರ್ವಾದ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ, ನಮಸ್ಕಾರ. ಆ ಬಗ್ಗೆ ಯಾವುದು ಚರ್ಚೆ ಓಕೆ. ಯಡಿಯೂರಪ್ಪನವರು ಆ ವಿಚಾರ ಎಲ್ಲ ಮಾತಾಡೋಕ್ಕೆ ಹೋಗಲಿಲ್ಲ. ಅಂದರೆ ಯತ್ನಾಳ್ ಅಂಡ್ ಟೀಮ್ ವಿಚಾರ ಅವರು ಸಹಜವಾಗಿ ನಂಬಿಕೊಂಡು ಬಂದಂತಹ ದೇವರಿಗೆ ಹೋಗಿ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ.